ಮೈಸೂರಿನಲ್ಲಿಂದು ಜೆಡಿಎಸ್ ಬಿಜೆಪಿ ಶಕ್ತಿ ಪ್ರದರ್ಶನ. ಮೈಸೂರಿನಲ್ಲಿ ಮೂಡ ಪಾದಯಾತ್ರೆ ಸಮಾರೋಪ. ಕಾಂಗ್ರೆಸ್ ಜನಾಂದೋಲನಕ್ಕೆ ದೋಸ್ತಿಗಳ ಕೌಂಟರ್ ಅಟ್ಯಾಕ್. ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಾಸಕನ ಮಗನ ದರ್ಬಾರ್. ಸರ್ಕಾರಿ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಪೋಸ್. ಶಾಸಕ ಗವಿಯಪ್ಪ ಪುತ್ರರ ಫೋಟೋ ಅನಾವರಣ. ವಕ್ಫ್ ತಿದ್ದುಪಡಿ ಕಾಯ್ದೆ ಪರಿಶೀಲನೆಗೆ ಸಮಿತಿ ರಚನೆ. ಜಂಟಿ ಸದನ ಸಮಿತಿಗೆ 31 ಸದಸ್ಯರಿಂದ ವರದಿ ಸಲ್ಲಿಕೆ. ಲೋಕಸಭೆಯ 21, ರಾಜ್ಯಸಭೆಯ 10 ಸದಸ್ಯರು ನೇಮಕ. ವಿನೇಶ್ ಫೈನಲ್ಗೆ ಅರ್ಹತೆ ಪಡೆದಿದ್ರು. ಫೋಗಟ್ ಬೆಳ್ಳಿ ಪದಕ ದೋಚಲಾಗಿದೆ. ಕ್ರೀಡಾ ಪ್ರಜ್ಞೆ ಮೆರೆದು ಪದಕ ನೀಡಬೇಕಿತ್ತು ಎಂದ ಸಚಿನ್.